ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ನೆನ್ನೇನು ಶೇರ್ ಮಾಡ್ಕೊಂಡಿದ್ನಲ್ಲ ಮಂತ್ರಾಲಯದ್ದು ಪಾರ್ಟ್ 3 ಬ್ಲಾಗ್ ಆಗಿರ್ತೈತಿ ಇದು. ನಿನ್ನೆ ಬ್ಲಾಗ್ ಆ್ಯಂಡ್ ಮೊನ್ನೆ ಬ್ಲಾಗ್ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ. ಆ್ಯಂಡ್ ಇದು ಒಂದು ಮಂತ್ರಾಲಯದ್ದು ಲಾಸ್ಟ್ ಬ್ಲಾಗ್ ಆಗಿರ್ತೈತಿ ಅಂತಂದು ಹೇಳ್ಬೋದು. ಸೊ ಈಗ ಎಲ್ಲಿಗೆ ಹೊಂಟಿವಿ ಅಂತ ಅಂದ್ರೆ ರಾಯರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಆ್ಯಂಡ್ ದರ್ಶನ ಮುಗಿಸ್ಕೊಂಡು ಹೊರಗೆ ಬರಬೇಕಾದ್ರೆ ಒಟ್ನ ರಾಯರ ಮಠದೊಳಗೆ ಓಡಾಡಬೇಕಾದ್ರೆ ಸೊ ನಮ್ಮಂಥ ಟ್ರಾವೆಲರ್ಸ್ಗೆ ಬಂದು ಆಟೋ ಚಾಲಕರೆಲ್ಲ ಇರ್ತಾರಲ್ಲ, ಸೊ ಅವರೆಲ್ಲ ಬಂದು ಹಿಂಗೆ ಇಲ್ಲೇ ನೇರ ಒಂದು 5 ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂತಂದು ಕರಿತಿರ್ತಾರೆ. ಎಷ್ಟೊಂದು ಜನ ಬಂದು ಕರಿತಿರ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಒಬ್ಬರಿಗೆ 150 ರೂಪಾಯಿ ಅಂತಂದು ಹೇಳಿದ್ರು. 5 ಪ್ಲೇಸಸ್ ಎಲ್ಲ ತೋರಿಸ್ಕೊಂಡು ರಿಟರ್ನ್ ಮತ್ತು ರಾಯರ ಸನ್ನಿಧಿಗೆ ಕರ್ಕೊಂಡು ಬಂದು ಬಿಡ್ತಾರೆ. ಇಲ್ಲ ಅಂತಂದ್ರೆ ನಮ್ದೇನು ಬಸ್ ಸ್ಟಾಪು ಏನು ರೈಲ್ವೆ ಸ್ಟೇಷನ್ ಏನೈತಲ್ಲ, ಸೊ ಅಲ್ಲೂ ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಏನು ಇದು ಇರುತ್ತೇನೋ ಗೊತ್ತಿಲ್ಲ. ಸೊ ಬರಬೇಕಾದ್ರೆ ಅದೇ ದಾರಿ ಒಳಗೆ ನಮ್ಮದು ಬಸ್ ಸ್ಟಾಪ್ ಅದಿತ್ತು ಅಂತಂದ್ರೆ ಅಲ್ಲೇ ನಮ್ಗೆ ಡ್ರಾಪ್ ಸಹ ಮಾಡ್ತಾರೆ. ಸರಿ, ಓಕೆ, ಹೋಗಿ ನೋಡ್ಕೊಂಡು ಬಂದಾಯಿತು ಅಂತೇಳಿ ಸೊ ಎಲ್ಲರೂ ಹೊಂಟಿದ್ವಿ ಆಟೋ ಒಳಗೆ. ಎಷ್ಟು ಬಿಸಿಲು ಅಂತಂದ್ರೆ ಮಂತ್ರಾಲಯ ಒಳಗೆ ಸಿಕ್ಕಾಪಟ್ಟೆ ಬಿಸಿಲು. ಆ ಬಿಸಿಲಿಗೆ ನನಗೆ ಒಂದು ರೀತಿ ಸುಸ್ತು, ಒಂದು ರೀತಿ ತಲೆನೋವು ಬಂದ್ಬಿಡ್ತಾವೆ ಆಟೋ ಒಳಗೆ ಹೇಳಬೇಕು ಅಂತಂದ್ರೆ. ಆ ಪರಿ ಬಿಸಿಲು ನೋಡ್ರಿ. ಅದ್ರಾಗ ಬೇರೆ ಮುಂದೆ ಕುಂದ್ರಕ ಜಾಗ ಇರಲಿಲ್ಲ ಆಟೋ ಒಳಗೆ. ಸೊ ಹಿಂದೆ ಖಾಲಿ ಇತ್ತು, ಹಿಂದೆ ಕುಂದುರಿ ಅಂತಂದು ಹೇಳಿದ್ರು. ಸೊ ಅದು ನೋಡಿದ್ರೆ ಆಟೋ ಫುಲ್ಲು ಸುಡಾಕಂತೈತೆ. ಅದ್ರಾಗ ಬೇರೆ ಮ್ಯಾಲೆ ಬಿಸಿಲು. ಬಿಸಿಲಿಗೆ ಅದಕ್ಕೆ ಎಲ್ಲ ತಲೆನೋವು ಬಂದ್ಬಿಡ್ತು ನನಗೆ. ಸೊ ಓಕೆ, ಈಗ ನೋಡ್ತಾ ಇರ್ಬೋದು ಫಸ್ಟ್ ಯಾವ ಪ್ಲೇಸಿಗೆ ಕರ್ಕೊಂಡು ಬಂದಾರ ಅಂತ ಅಂದ್ರೆ ಶ್ರೀ ಅಭಯಾಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಾರ ನೋಡ್ರಿ. ಆಂಜನೇಯ ದೇವಸ್ಥಾನಕ್ಕೆ. ಸೊ ಎಷ್ಟು ದೊಡ್ಡದಾಗೈತಿ ಅಂತಂದ್ರೆ ಇಲ್ಲಿ ವಿಗ್ರಹ, ಇಷ್ಟು ದೊಡ್ಡದಾಗಿರೋ ಆಂಜನೇಯನ ಮೂರ್ತಿ ವಿಗ್ರಹ ಆಗಲಿ ನಾನು ನೋಡೇ ಇರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಅಂತಂದು ಹೇಳ್ಬೋದು. ಅಷ್ಟು ಅಂದ್ರೆ ಅಷ್ಟು ದೊಡ್ಡದಾಗಿತ್ತು. ಕೆಳಗೆ ನಿಂತು ಆ ವಿಗ್ರಹ ನೋಡ್ತಾ ಇದ್ರೆ ಮೂರ್ತಿ ಕತ್ತೆ ನೋವು ಬರಾಕಂದಿತ್ತು. ಸೊ ಅಷ್ಟು ಫುಲ್ ತಲೆ ಮೇಲೆ ಎತ್ತಿ ನೋಡ್ಬೇಕು ನೋಡ್ರಿ, ಅಷ್ಟು ದೊಡ್ಡದಾಗಿತ್ತು. ನೋಡಕ್ಕಾಗಲ್ಲ ನೋಡಿ, ಅಷ್ಟು ಹೈಟ್ ಐತಿ. ಇದು ಇಷ್ಟನ ಏನು ಕಲರ್ ಮಾಡ್ತಾರೆ ಇದಕ್ಕೆ? ಗೋಣ ಐತಿ, ನೋಡಕ್ಕಾಗಲ್ಲ ನೋಡ್ರಿ. ಗೋಣ ಅಷ್ಟು ಹೈಟ್ ಐತಿ. ಈಗ ಮೂರ್ತಿ ಒಳಗೈತಲ್ಲ, ಕತ್ಲೈತಲ್ಲ ಕಾಣಂಗಿಲ್ಲ, ಹೊರಗಿಂದ ಅಷ್ಟ ನೋಡೋದು. ಅಭಯಾಂಜನೇಯ ಏನೈತಾ? ಓಕೆ ಫ್ರೆಂಡ್ಸ್, ಈಗ ಫಸ್ಟು ಶ್ರೀ ಅಭಯಾಂಜನೇಯ ದೇವಸ್ಥಾನ ನೋಡಿದ್ದಾಯಿತು. ಚೆನ್ನಾಗಿತ್ತು ಅಂತಂದು ಹೇಳ್ಬೋದು. ಆ್ಯಂಡ್ ನೀವು ಹೇಳ್ರಿ ಹೆಂಗಿತ್ತು ಅಂತೇಳಿ. ಆ್ಯಂಡ್ ಈಗ ರೋಡ್ ವ್ಯೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಇದು ಬ್ರಿಡ್ಜ್ ಮೇಲೆ ಇರೋವಂಥದ್ದು. ಸೊ ನೋಡ್ರಿ, ನದಿ ಐತಿ ಆ ಕಡೆ ಈ ಕಡೆ ಎರಡು ಸೈಡೂ. ರೋಡ್ ವ್ಯೂ ಅಂತೂ ಒಂದು ರೀತಿ ಬ್ಯೂಟಿಫುಲ್ ಆಗಿತ್ತು. ಸೊ ನಾನಂತೂ ಮಸ್ತ್ ಎಂಜಾಯ್ ಮಾಡಿದೆ. ನೆಕ್ಸ್ಟ್ ಈಗ 2ನೇ ಪ್ಲೇಸಿಗೆ ಬಂದ್ವಿ, ಶ್ರೀ ಪಂಚಮುಖಿ ಪ್ರಾಣ ದೇವಾಲಯ ಅಂತೇಳಿ. ಸೊ ಇದನ್ನು ಬಂದು ಆಂಜನೇಯನ ದೇವಸ್ಥಾನನ. ಸೊ ಮತ್ತು ಆಂಜನೇಯನ ಟೆಂಪಲ್ಗೆನ ಬಂದಿವಿ. ಸೊ ನಮ್ಮಮ್ಮ ನೋಡ್ರಿ ಈಗ ಮುಂದೆ ಹೊಂಟಾಳ. ಒಂಚೂರಿದು ಬೆಟ್ಟದ ಮ್ಯಾಗ ಐತೆ ಅಂತಂದು ಹೇಳ್ಬೋದು. ಇಲ್ಲೊಂದು ಸ್ವಲ್ಪ ಕ್ಯೂ ಇಟ್ಟು ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ದರ್ಶನ ಇರಲಿಲ್ಲ. ಡೈರೆಕ್ಟ್ ದರ್ಶನ ಇತ್ತು, ಬಟ್ ಅದಕ್ಕೆ ಮತ್ತು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಅಮ್ಮನ ಅಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು, ವಯಸ್ಸಾಗೈತಿ ಅಂಥೇಳಿ. ಆ್ಯಂಡ್ ನಾನು ಮತ್ತು ಹಸ್ಬೆಂಡು ಇಲ್ಲಿ ಕ್ಯೂ ಒಳಗನ ಹೊಂಟೇವಿ. ಸೊ ನೋಡ್ಕೋಬೋದು ಯಾವ ಪರಿ ಕ್ಯೂ ಐತಿ ಅಂತೇಳಿ. ಒಂದು ½ ಅನ್ ಅವರ್ ಆಯಿತು ಅಂತಂದು ಹೇಳ್ಬೋದು. ಪಂಚಮುಖಿ ಆಂಜನೇಯನ ದರ್ಶನ ಎಲ್ಲ ಆಯಿತು. ಒಳಗೆ ವಿಡಿಯೋ ಎಲ್ಲ ಅಲೋ ಇರಲಿಲ್ಲ. 5 ಮುಖ ಇರೋ ಆಂಜನೇಯನ ಮೂರ್ತಿ ಇತ್ತು ನೋಡ್ರಿ. ಅಮ್ಮ ಹೋದ್ರನ ಹೋದ್ರ ಅನಿತಾ ಅಜ್ಜಿ ಹೇಳಿದಾಳ ಅಜ್ಜಿ ಆಯ್ತು ದರ್ಶನ. ಸೊ ನೋಡ್ರಿ ಫ್ರೆಂಡ್ಸ್, ರಾಯರು ಅಪ್ಪನಾಚಾರ್ಯರು ವಾಸ ಮಾಡಿದ ಮನೆ ಅಂತ ಇದೆ. ಸೊ ಈಗೇನು ನೋಡೋಕ್ಕಂತಿಲ್ಲ ಫ್ರೆಂಡ್ಸ್, ಇದು ಬಂದು ರಾಯರು ವಿಶ್ರಾಂತಿ ಮಾಡ್ತಿದ್ದಂತಹ ಸ್ಥಳ ಅಂತ ನೋಡ್ರಿ. ಬಿಚ್ಚಾಲಿ ಅಮ್ಮನವರು ಜಪ ಮಾಡಿಕೊಂಡು ಸೊ ಇಲ್ಲಿ ವಿಶ್ರಾಂತಿ ತಗೊಳ್ತಿದ್ರಂತ ರಾಯರು. ಸೊ ಅಲ್ಲಿ ಹೇಳ್ತಿದ್ರು.
ನೆಕ್ಸ್ಟ್ ಈಗ ನೋಡ್ರಿ ಬೃಂದಾವನಕ್ಕೆ ಬಂದ್ವಿ, ರಾಯರ್ ಬೃಂದಾವನಕ್ಕೆ. ಇಲ್ಲಿ ಮಸ್ತ್ ನೀರು ಹರಿಯಾಕಂತೈತಿ. ಮೊಸಳೆಗಳಿವೆ ಎತ್ತರಕ್ಕೆ ಎತ್ಕೊಟ್ರ ಮಸ್ತ್ ಐತಲ್ಲ ಇಲ್ಲಿ. ಯಾರು ಹೋಗಿಲ್ಲ ನೋಡು. ಬಾಂಡೆ ಎಷ್ಟು ಹಂಗೆ ಹೋಗದ್ರ ನೋಡಲ್ಲ ನೀರಾಗ ಹರ್ಕೊಂಡು ಹೋದು. ಮೊಸಳೆಗಳಿವೆ ಎತ್ತರಕ್ಕೆ ಬರ್ರಿ ತಗ. ನಡ್ಕೊಂತ ಬರ್ಬೇಕಲ್ಲ. ಫಿಶ್ ಕಂಡು ಫಿಶ್ ಇತಗೊಳ್ರಿ. ಚಂದ ಐತಿ. ಇಲ್ಲಿ ನದಿ ಐತಲ್ಲ ಅದಕ್ಕೆ ಚಂದ ಅನ್ಸಕರ. ಎಷ್ಟು ಚಂದ ಹಾಕ್ಯಾರ ನೋಡ. ಸಗಣಿ ಸಾರು ತಕ್ಷಣ ಎಷ್ಟು ಚಂದ ಹಾಕ್ಯಾರ. ಉಗ್ರ ನರಸಿಂಹ ದೇವ್ರಿದು. ಉಗ್ರ ನರಸಿಂಹ. ಇಲ್ಲೊಂದು ಶಿವಲಿಂಗ ಮೂರ್ತಿ ಐತಿ. ಬಸವಣ್ಣದನ. ಬೇಡಿಕೆ ಸಮೇತ ಹೇಳಬೇಕು. ಪ್ರತಿಯೊಬ್ಬರು ಮಾಡಿಸ್ಬೋದು. ಕೇವಲ ಒಂದು ದಿವಸ ಮಾಡಿಸ್ಬೇಕು ಅಂದ್ರೆ 508 508 ಕೊಟ್ರೆ ಒಂದು ದಿವಸ ಅನ್ನದಾನ ಆಗ್ತದೆ. ಯಾವತ್ತಾಗ್ತದೆ? ರಾಯರ ವಾರ ಗುರುವಾರ ಆಗುತ್ತೆ. ಇಲ್ಲ ಅಂದ್ರೆ ನೀವು ಹೇಳಿದ್ದು ಡೇಟ್ಗೆ. ಸೊ ಈಗ ರಾಯರ ಬೃಂದಾವನ ನೋಡಿಕೊಂಡು ನೆಕ್ಸ್ಟ್ ಈಗ ರಾಯರ ಬೃಂದಾವನ ಬಾಜುಕ್ನ ಅಲ್ಲೇ ಐತಿ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ. ಸೊ ಅದನ್ನು ನೋಡೋಕೆ ಈಗ ಬಂದೇವಿ. ಒಂದಿನ 2 ಮಗ್ಳ ಅದು ಹೇಳ್ಬೇಕು ಅಂತ ಅಂದ್ರೆ ಒಂದೇ ಪ್ಲೇಸ್ ಒಳಗನ ಅದವು. ಒಂದು ಬಿಟ್ಟು ದೂರ ಇಲ್ಲ. ಬೃಂದಾವನ ಬಾಜುಕನ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಈಗ ಹೊಸದಾಗೈತಿ. ಇದು ಇವಾಗ ಈ ಶ್ರೀ ಬಿಚ್ಚಾಲಮ್ಮ ದೇವಿ ದೇವಸ್ಥಾನದ ವಿಶೇಷ. ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ನೋಡ್ರಿ ಬಿಚ್ಚಾಲಮ್ಮ ದೇವಿ ದೇವಸ್ಥಾನನ ಬಾಳೆಹಣ್ಣು ಅಥವಾ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ. ಸೊ ಮೊದಲು ಈ ರೀತಿ ಇತ್ತು, ಇವಾಗ ಈ ರೀತಿಯಾಗಿ ಕಟ್ಟಾರ ನೋಡಿ. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಮಂತ್ರಾಲಯ ಟ್ರಿಪ್ ಅಂತೂ ಮುಗೀತು. ಸೊ 5 ಪ್ಲೇಸಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಈಗ ನಮ್ಮ ಅಪ್ಪಯ್ಯನ ಈಗ ಬೆಳಗಾವಿ ಕಡೆ ಹೊಂಟೈತಿ. ಸೊ ಅಲ್ಲಿ ಬಸ್ ಸ್ಟಾಪ್ನಾಗ ನಮ್ಮನ್ನ ಡ್ರಾಪ್ ಮಾಡಿದ್ರು. ಇಲ್ಲಿ ಬಸ್ ಬರ್ತಾವೆ ರಾಯಚೂರನ್ನು ಅಂತಂದು ಹೇಳಿದರು. ಸೊ ಬಸ್ ಬಂತು, ಹತ್ಕೊಂಡು ಈಗ ರಾಯಚೂರಿನಾಗ ಅದೇವು ನೋಡ್ರಿ ಈಗ. ಸೊ ಹಸ್ಬೆಂಡ್ ಈಗ ಇಲ್ಲಿ ಟ್ರೈನಿಗೆ ಹೋಗೋದು ಬಸ್ಸಿಗೆ ಹೋಗೋದು ಹರಿಹರ ಏನಂಗೆ ಐತೆ. ಹರಿಹರ ಏನು ಬೆಳಗಾವಿದ ಇಲ್ಲಿಂದ ರಾತ್ರಿ 8ಕ್ಕೆ ಐತೆ ಅಂತ ಬಸ್. ಈಗ 6 ಗಂಟೆಗೆ ಐತಿ. 2 ತಾಸು ಬೇಡ್ಕೊಂಡು ಹೋಗ್ರಿ. ಈಗ ಹೆಂಗೆ ಮಾಡೋದು? ಹೆಂಗೆ ಹೋಗೋದು? ಈಗ ಇಲ್ಲಿ 7:10 ಐತಂತ ಟ್ರೈನ್. ಅಲ್ಲಿಗೆ ಗುಂಡ್ಕಲ್ಗೆ ಗುಂಡ್ಕಲ್ಲಾಗಿದ್ದ ರಾತ್ರಿ 10 ಗಂಟೆಗೆ ಐತಿ. ಟ್ರೈನ್ ಬೆಳಗಾವಿಗೆ ರಾತ್ರಿ 11ಕ್ಕೆ ಐತಿ. ಅದು ಬೆಳಿಗ್ಗೆ 10ಕ್ಕೆ ಹೆಂಗೆ ಮಾಡೋಣ ಹೇಳು? ಇಲ್ಲಿ 8 ಗಂಟೆಗೆ ಐತೆ ಅಂದ್ರೆ ಮುಂದೆ ಕುಂದ್ರಲ್ರಿ ಇಲ್ಲ. ಸೊ ಎಸಿಗೆ ನೋಡ್ರಿ ರಾಯಚೂರು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಯಾವ್ರಿಗೆ ಹೋಗ್ಬೇಕು? ಗುಂಡ್ಕಲ್. ಇಲ್ಲಿಂದ ಗುಂಡ್ಕಲ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಬೆಳಗಾವಿ ಬಸ್ ಐತಂತ. ಇದು ಬೆಳಗಾವಿ ಟ್ರೈನ್ ಐತಂತ. ಎಷ್ಟು ಗಂಟೆಗೆ ಐತಿ ಟ್ರೈನ್? 11ಕ್ಕೆ. ಏನಂತಂದ್ರಪ್ಪ? ಏನು ಸಿಕ್ಕಿಲ್ಲಲ್ಲ? ಬಿಸ್ಕಿಟ್ ತಂದ್ರೆ ಏನು ಸಿಗ್ಲಿಲ್ಲ? ಅಲ್ಲಪ್ಪ ನಾವು ಬಿಸ್ಕಿಟ್ ಅಲ್ಲ. ನಾನು ಇಂಥವು ತಂದಿರಿ. ಬಜ್ಜಿ ಸಿಗ್ಲಿಲ್ಲ? ಒಳಗೆ ಏನು ಸಿಗಂಗಿಲ್ಲ. ಆಫ್ಟರ್ 8 o'clock ಸಿಗ್ತೈತೆ. ಆಯ್ತು ನೋಡ್ರಿ 10 minuts.
ಟ್ರೈನ್ ಇನ್ನೊಂದು 15 ನಿಮಿಷ ಬರ್ತೈತಿ, ಬರಕತ್ತಾರ ಅಲ್ಲಿ. ಸೋರಿ ನೀವು ಇಬ್ರು ನಾ ಬಿಸ್ಕಿಟ್ ತಿನ್ನಂಗಿಲ್ಲ ಬಿಡಂಗಿಲ್ಲ ಟ್ರಾವೆಲ್ ಮಾಡುವಾಗ. ನಮ್ದು ಅವಲಕ್ಕಿ ತಿನ್ರಿ ಇದ್ರಾಗ ಸೀದ್ಯಾಗ ರಶ್ ಐತೆ ಮತ್ತೆ ಹೆಂಗಿನ್ನ ಹಾಂ ಅರವಿಂದ್ ಟ್ರೈನ್ ಅಂದಿದ್ದಲ್ಲ ನೋಡು, ಫುಲ್ ಕುಂದೈತಿ ಬಾಯಮ್ಮ, ಎಲ್ಲ ಫುಲ್ ಆಗ್ಯಾವ ಅಮ್ಮ. ಅಯ್ಯೋ ಟ್ರೇನ ಗಿಜಿ ಗಿಜಿ ಅನ್ನಕತೈತಿ. ಎಲ್ಲ ಆಸು ಮುಗೀತು. ಅರವಿಂದ ಇತ್ತ ಬರ್ರಿ ಸೈಡ್ ಬರ್ರಿ. ಮಂತ್ರಾಲಯದ ರಾಯರ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬೆಳಗಾವಿಗೆ ಹೋಗ್ಬೇಕಾದ್ರೆ ಸೊ ಈ ಪರಿ ಟ್ರೈನ್ ರಶ್ ಇರುತ್ತೆ ಅಂತಂದ್ರೆ ನಾನು ಊಹೆನೂ ಮಾಡಿರಲಿಲ್ಲ. ಬರೀ ಏನಿಲ್ಲ ಅಂತಾರೆ 1 ತಾಸಿಂದ 1.5 ತಾಸು ಇಷ್ಟ ನಿಂತೀವಿ, ಕಾಲು ಇಡಕ್ಕೂ ಜಾಗ ಇರಲಿಲ್ಲ. ಟ್ರೈನ್ ಹತ್ತಿದ್ದನ ಒಂದು ದೊಡ್ಡ ಅಗದ ಅಂತಂದು ಹೇಳ್ಬೋದು, ಅಷ್ಟು ರಶ್ಶು. ಇನ್ನೊಂದು ಭಯ ಏನಂತಂದ್ರೆ ನಾವು ಒಂದು 5 ಜನ ಇರೋದ್ರಿಂದ ಅದು ನಮ್ಮ ಅಮ್ಮ ಕರ್ಕೊಂಡು ಟ್ರೈನ್ ಹತ್ತಬೇಕು. ಸೊ ಹತ್ತೋದ್ರೊಳಗೆ ಭಾಳ ತಕ್ಕನೂ ಟ್ರೈನ್ ನಿಂದ್ರಂಗಿಲ್ಲ. ಸೊ ಹತ್ತೋದ್ರೊಳಗೆ ಎಲ್ಲಿ ಟ್ರೈನ್ ಬಿಡುತ್ತಾ ಅಂತಂದು ಅದೊಂದು ಟೆನ್ಷನ್ನು. ಬಾಗಿಲ್ದಾಗ ನಿಂತಾರೆ ಒಟ್ಟ ಮುಂದಕ್ಕೆ ಸರಿಯೋಲ್ರು, ಒಟ್ಟು ಹೆಂಗೆ ಮಾಡಿ ಗುದ್ದಾಡಿ ಫೈನಲಿ ಹತ್ತಿದ್ವಿ. ಹತ್ತಿಂದ ಅವಾಗ ಒಂದು ಸಮಾಧಾನ ಆಯಿತು, ಅಷ್ಟು ಹತ್ತಿದ್ವಿ ಟ್ರೈನ್ ಒಳಗೆ ಅಂತಂದು. ಅದ್ರ ಬರೀ ನೈಟ್ ಬೇರೆ, ಡೇ ಟೈಮರ ಎಲ್ಲ ಇದು ಬಿಟ್ಟು ಮತ್ತೊಂದಕ್ಕೆ ಹೋದ್ರಾಯ್ತು ಬಿಡು ಅಂತೇಳಿ. ಅದು ಫಸ್ಟ್ ಟೈಮ್ ಆಂಧ್ರ ಪ್ರದೇಶದ ಕಡೆ ಈ ಥರ ಬಂದಿರೋದು. ನಮ್ಮ ಕರ್ನಾಟಕ ಬಿಡು ಹೆಂಗಾರ ಮಾಡಿದ್ರತ್ತು ಅನ್ನಕ. ಬಟ್ ಟ್ರೈನ್ ಹತ್ತೋ ಮಟ್ಟ ಕೆಟ್ಟ ಅಂಜಿಕೆ ಇತ್ತು ನೋಡ್ರಿ. ಸೊ ಟ್ರೈನ್ ಹತ್ತಿಂದ ಒಂಚೂರು ಸಮಾಧಾನ ಆಯಿತು. ಮತ್ತು 1.5 ತಾಸು ನಿಂತ್ವಿ. ನಮ್ಮ ಅಮ್ಮ ಪುಣ್ಯಕ್ಕೆ ಸೀಟ್ ಬಿಟ್ಟು ಕೊಟ್ಟರು, ಒಬ್ರು ಅನ್ನ ಬಿಡಿಸ್ಕೊಟ್ರು. ಹೆಚ್ಚು ಹೇಳ್ಬೇಕು ಅಂತಂದ್ರೆ ಅವರು ನಿಂತಿದ್ರು. ಸೊ ನಮ್ಮ ಅಮ್ಮನ ನೋಡಿ ಅಷ್ಟು ವಯಸ್ಸಾಗಿರೋದು ನೋಡಿ ಸೀಟ್ ಬಿಡಿಸ್ಕೊಟ್ರು. ಸೊ ಆಲ್ಮೋಸ್ಟ್ ಎಲ್ಲರೂ ಮಂತ್ರಾಲಯಕ್ಕೆ ಹೋದಾರು. ಮತ್ತು ಇದು ಟ್ರೈನ್ ಎಲ್ಲಿಂದ ಬಂದೈತನೋ ಅಂತಂದು ಹೇಳ್ತಿರು, ಅದು ನೆನಪಿಲ್ಲ. ಒಟ್ಟು ಫುಲ್ಲಾಗಿನ ಬಂದಿತ್ತು ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಆಲ್ ಕನ್ನಡದವ್ರೂ ಇದ್ರು. ಯಾಕರ ಟ್ರೈನಿಗೆ ಬಂದ್ವೇನೋ ಅಂಥೇಳಿ ಅನ್ನಿಸ್ತು ನೋಡ್ರಿ. ಅಂದರೆ ಬರಬೇಕಾದ್ರೆ ಆರಾಮಾಗಿ ಮಲ್ಕೊಂಡು ಬಂದ್ವಿ ಹೇಳ್ಬೇಕು ಅಂತಂದ್ರೆ. ಸೊ ಅಷ್ಟಾಗಿ ನಮಗೇನು ಆರಾಮಾಗಿ ಅಷ್ಟು ಮಲ್ಕೊಂಡು ಹೋಗೋ ಅಷ್ಟು ಸೀಟ್ ಸಿಗಲಿಲ್ಲ ಅಂದ್ರೆ ಒಟ್ಟು ಕುಂತು ಹೋಗೋ ಅಷ್ಟಾದ್ರೂ ಸಿಗುತ್ತೇನೋ ಅಂತಂದು ಎಕ್ಸ್ಪೆಕ್ಟೇಷನ್ ಇತ್ತು. ನೋಡಿದ್ರೆ ಎದುರಿದ್ರಿ ನಮ್ಮ ಅನ್ವಿತ ಅವ್ರು ನನ್ನ ಟ್ರೈನಿಗೆ ಹೋಗೋಣ ಅಂತಂದು ಹೇಳಿದ್ರು. ಸೊ ಅವ್ರ ಮಾತು ಕೇಳ್ಕೊಂಡು ಟ್ರೈನಿಗೆ ಬಂದ್ವಿ. ಅಂದ್ರೆ ಅಲ್ಲಿ ಹೋದ್ಗಟ್ಟೆನ ನಮಗೆ ಬಸ್ಸೂ ಇರಲಿಲ್ಲಲ್ಲ ರಾಯಚೂರು ಒಳಗೆ. 2 ತಾಸು 8 ಗಂಟೆವರೆಗೂ ವೇಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಮಗೂ ಆಪ್ಷನ್ ಇರಲಿಲ್ಲ. ಸೊ ಅಲ್ಲಿ ಮಟ್ಟ ಏನು ಮಾಡೋದು, ಟ್ರೈನಿಗಾರ ಹೋಗೋ ನಡೆಯೋ ಸ್ವಲ್ಪ ಬಸ್ಸಿಗಿಂತ ಆರಾಮರ ಇರುತ್ತಾ ಅಂತೇಳಿ ಟ್ರೈನಿಗೆ ಹೋದ್ರಾತ ಅಂತಂದು ನೋಡಿದ್ರೆ ಅಂಥ ಪರಿ ರಶ್ ಇತ್ತು. ಏನು 1 ತಾಸು 1.5 ತಾಸು ನಿಂತಿದ್ವಿ ಅಷ್ಟೇ. ಆನಂತರ ನಮ್ಮ ಸೀಟ್ ಸಿಕ್ಕು ಬಿಡ್ರಿ. ಕುತ್ಕೊಂಡೇನ ಬಂದ್ವಿ ಗುಡ್ಕಲ್ವರೆಗೂ. ಒನ್ನೆ ನಂಬರ್ ಪ್ಲಾಟ್ಫಾರ್ಮ್ ನಂಬರ್ಗೆ ಹೋಗ್ಬಾ. ಇದು ಹಿಂಗೆ ಸೀದಾ ಹೋಗ್ಬೇಕು ಬಾ. ಈಗ ಕೇಳಿ ಯಾರು ಹೇಳಿದ್ರು ಬಾ. ಇಲ್ಲಿ ಗುಂಡ್ಕಲ್ಲಿಗೆ ಬಂದಿಂದ ಟ್ರೈನ್ 11-12 ಗಂಟೆಗೆ ಐತೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲೆಲ್ಲ ವಿಚಾರಿಸಿದಾಗ ಟ್ರೈನ್ ಇನ್ನೊಂದು 15-20 ನಿಮಿಷದಾಗನ ಬೆಳಗಾವಿ ಟ್ರೈನ್ ಐತೆ ಅಂತಂದು ಹೇಳಿದ್ರು. ಸೊ ಇಳಿದ್ಬಿಟ್ಟು ನಮ್ಮ ಅಮ್ಮನ ಅಷ್ಟು ಟೈಮ್ ಒಳಗೆ ಹೆಂಗೆ ಅಷ್ಟು ಫಾಸ್ಟಾಗಿ 6ನೇ ಪ್ಲ್ಯಾಟ್ಫಾರ್ಮ್ 8ನೇ ಪ್ಲ್ಯಾಟ್ಫಾರ್ಮ್ ಅಂತಂದು ಹೇಳಿದ್ರು. ಹಸ್ಬೆಂಡ್ ನೋಡಿದ್ರೆ ಅವರು ಊಟ ತೊಗೊಂಡು ಬರ್ತೀನಿ ಅಂತಂದು ಅನ್ವಿತಾ ಅರವಿಂದನ್ನ ಕರ್ಕೊಂಡು ಹೋಗ್ಯಾರ. ಸೊ ಅವ್ರು ನೋಡಿದ್ರೆ ಇನ್ನೂ ಬರವಲ್ರು. ಟ್ರೈನ್ ನೋಡಿದ್ರೆ ಬಂದುಬಿಟ್ಟೈತಿ. ಆ್ಯಕ್ಚುಲಿ ಆ ಟ್ರೈನು ರಶನ ಇತ್ತು. ಸೊ ನಾನು ಅಮ್ಮನ ಅಂದರೆ ಅಮ್ಮ ನೋಡಿದ್ದು ಸ್ಲೋ ಆಗುತ್ತಲ್ಲ, ಸೊ ಹಾಗಾಗಿ ನಾನು ಅಮ್ಮನ ಕರ್ಕೊಂಡು ಮುಂದೆ ಕರ್ಕೊಂಡು ಹೋದೆ. ಸೊ ಹಸ್ಬೆಂಡ್ ನಾವು ಒಂಚೂರು ಮುಂದೆ ಹೋಗಿಂದ ಅನ್ವಿತಾರನ್ನ ಕರ್ಕೊಂಡು ಬಂದರು. ಎಲ್ಲರೂ ಒಟ್ಟು ಹತ್ತಿದ್ವಿ ನೋಡ್ರಿ. ಸೊ ಊಟ ತೊಗೊಂಬಂದು ಕೊಟ್ಟರು. ಈಗ ಎಲ್ಲರೂ ಊಟ ಮಾಡಕ್ಕೆ ಅಂತೀವಿ. ಅನ್ವಿತಾರನ್ನ ಮ್ಯಾಲೆ ಕುಂದಿಸ್ಬಿಟ್ಟೇವಿ. ಒಟ್ಟು ಕುಂದ್ರಕ್ಕೆ ಸೀಟ್ ಸಿಕ್ಕೈತಿ. ಆ್ಯಂಡ್ ಇಲ್ಲಿ ಊಟ ಮಾಡಬೇಕಾದ್ರೆ ಇವರು ಯಾರಂತ ಅಂದ್ರೆ ಮಂಗಳಮುಖಿಯವ್ರನ್ನೂ ಬಂದಿದ್ರು, ಆಂಧ್ರ ಪ್ರದೇಶದವ್ರು. ಅವರು ಹೆಂಗೆ ರೌಡಿಸಮ್ ಮಾಡ್ಕೊಂಡು ಬರಕಂತಾರ. ನಮ್ಮ ಕಡೆ ಕರ್ನಾಟಕದ ಒಳಗೆ ಮಂಗಳಮುಖಿಯರಾದ್ರೆ ಒಂದು ಡೀಸೆಂಟಾಗಿ ಬರ್ತಾರೆ, ಅಮೌಂಟ್ ಕೇಳ್ತಾರೆ, ಕೊಡ್ತಾರೆ, ಹೋಗ್ತಾರೆ.
ಸೊ ವಿಶ್ ಅದು ಮಾಡಿ. ಸೊ ಇಲ್ಲಿ ಅವರು ಯಾವ ರೇಂಜಿಗೆ ಬಂದಾರ ಅಂತಂದ್ರೆ 3-4 ಜನ ಇದ್ರು, ಗ್ಯಾಂಗ್ ಐತೆ ಅವ್ರದ್ದು. ರೌಡಿಸಮ್ ಕೊಡ್ತಿರೋ ಇಲ್ಲ ಅಂತ ಬಡ್ದು ಕಸ್ಕೊಂಡು ಹೊಂಟಿದ್ರು. ಸೊ ಅದನ್ನೆಲ್ಲ ನೋಡಿ ನಮ್ಗೆ ಒಂದು ರೀತಿ ಕೆಟ್ಟ ಅನಿಸ್ತು ನೋಡ್ರಿ. ಇವಿ ಅವ್ ಮಂಗಳಮುಖಿಯರ ಅಂತ ಅಂದ. ಸೊ ಆಂಧ್ರ ಪ್ರದೇಶದ ಕಡೆ ಹಂಗ ಅಂತ. ಅದು ಬೇರೆ ನಾವಿಲ್ಲಿ ಊಟ ಮಾಡಕ್ಕಂತಿದ್ವಲ್ಲ, ಸೊ ಅವ್ರಿಗೆ ಇಲ್ಲಿ ಎಲ್ಲ ಬಂದು ಅಮೌಂಟ್ ಕೇಳೋಕ್ಕದು ಅವ್ರಿಗೆ ಆಸ್ಪದ ಆಗಲಿಲ್ಲ. ಅವ್ರಿಗೊಂದು ರೀತಿ ಟ್ರಿಗರ್ ಆಗಿಬಿಡ್ತು ಅಂತಂದು ಹೇಳ್ಬೋದು. ಇಲ್ಲೊಂದು ಸ್ವಲ್ಪ ಆದರೂ ನಾವು ಊಟ ಮಾಡಕತ್ರ ನಮ್ಗೆ ದಾಟ್ಕೊಂಡಾನು ಹೋಗಿ ಅಮೌಂಟ್ ಕೇಳಿದ್ರು ಹೋಗಿ. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಕ್ಲಾಶ್ ಆಯಿತು ಅಂತಂದು ಹೇಳ್ಬೋದು. ಸೊ ಹಿಂಗೆಲ್ಲ ಇರ್ತಾರೆ ನೋಡ್ರಿ ಜನ. ಕೇಳೋ ರೀತಿ ಒಳಗೆ ಕೇಳಬೇಕು. ಸೊ ಕೊಡೋರು ಕೊಡ್ತಾರ, ಆದರೆ ಇಲ್ಲ ಅಂತಂದ್ರೆ ಇಲ್ಲ ಅಷ್ಟ. ಸೊ ಅದಕ್ಕೆಲ್ಲ ರೌಡಿಸಮ್ ಮಾಡ್ಕೊಂಡೆಲ್ಲ ಬಂದು ಬ್ಯಾಡಾಗಿ ಬಿಹೇವ್ ಮಾಡಿದ್ರು. ಹೆಚ್ಚು ಹೇಳ್ಬೇಕು ಅಂತಂದ್ರೆ ಈ ರೀತಿ ಜನರಲ್ ಬಗ್ಗೆ ಒಳಗೆ ಈ ಥರ ಸ್ವಲ್ಪ ಎಲ್ಲ ಕ್ಲಾಶ್ ಜಗಳ ಸಣ್ಣ ಪುಟ್ಟ ಎಲ್ಲ ಬಾಯಾಗೋದೆಲ್ಲ ಕಾಮನ್ ಹೇಳಬೇಕು ಅಂತಂದ್ರೆ ನೋಡೇನಿ. ಬಟ್ ಈ ರೀತಿ ಮಂಗಳಮುಖಿಯರ್ದು ಈ ಥರ ರೌಡಿಸಮ್ ಮಾಡ್ಕೊಂಡ್ಬಂದು ಈ ಥರ ಕೆಟ್ಟದಾಗಿ ಬಿಹೇವ್ ಮಾಡಿರೋದು ಇದು ಫಸ್ಟ್ ಟೈಮ್ ನೋಡಿದ್ದು. ನನಗೂ ಒಂದು ರೀತಿ ಕೆಟ್ಟ ಅನಿಸ್ಬಿಡ್ತು ನೋಡ್ರಿ. ಸೊ ಓಕೆ, ಈಗ ಊಟದು ಮಾಡಿಕೊಂಡು ನಾವು ಅಲ್ಲೇ ಸ್ವಲ್ಪ ಕುತ್ಕೊಂಡು ಅಲ್ಲೇ ಮಲ್ಕೊಂಡ್ವಿ. ಹಂಗೆ ಒಬ್ಬೊಬ್ಬರ ಸ್ಟೇಷನ್ ಬಂದಂಗೆಲ್ಲ ಇಳ್ಕೊಂಡು ಹೋದಂಗೆಲ್ಲ ಒಂದು ಚೂರ ಸೀಟ್ ಖಾಲಿ ಅದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಡೇ ವ್ಲಾಗ್ ಇರ್ತಾಗಿತ್ತು ನೋಡ್ರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಂತ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.